ಹಾಯ್ ಎವ್ರಿ ಒನ್. ಸಿ ನೈಟ್ ಆಲ್ಮೋಸ್ಟ್ 12 o'clock ಆಗಿದೆ ಇವಾಗ. 12 o'clockಲ್ಲಿ ಎರಡು ಹುಡುಗಿರು ನಡ್ಕೊಂಡು ಹೋಗ್ತಿದ್ದೀವಿ ಸ್ಟ್ರೀಟಲ್ಲಿ. ಎಷ್ಟು ಸೇಫ್ ಇದೆ ಅಂದರೆ ಇಲ್ಲಿ ಹೆಣ್ಮಕ್ಳಿಗೆ ಇಟ್ಸ್ ವೆರಿ ಸೇಫ್ ಪ್ಲೇಸ್ ಆ್ಯಕ್ಚುಲಿ. ನೀವು 12 ಅಲ್ಲ ಮಿಡ್ ನೈಟ್ 2 o'clock ಅಲ್ಲೂ ಕೂಡ ನೀವು ಹೋಗ್ಬೋದು. ತುಂಬ ಸೇಫ್ ಇದೆ ಹೆಣ್ಮಕ್ಳಿಗೆ ಇಲ್ಲಿ. ಸೇಫ್ಟಿ ವೈಸ್ ಅದು ದೆರ್ ಇಸ್ ನೋ ಡೌಟ್ ಅಬೌಟ್ ಸೇಫ್ಟಿ, ಎರಡನೇ ಮಾತಿಲ್ಲ. ಅಷ್ಟು ಸೇಫ್ ಪ್ಲೇಸ್ ಇದೆ ಆ್ಯಕ್ಚುಲಿ. ಸೊ ಗರ್ಲ್ಸ್ ಯಾವಾಗಲೂ ಈಗ ನಾವೆಲ್ಲ ಬ್ಯಾಂಗ್ಳೂರಲ್ಲಿ ಅಥವಾ ಬೇರೆ ಕಡೆ ನಾವು ಇಂಡಿಯಾಗೆ ಬಂದರೆ ಮನೇಲಿ ಹೆಣ್ಮಕ್ಳನ್ನ ರಾತ್ರಿ 10 ಗಂಟೆ ಆದಮೇಲೆ ಮನೆಯಿಂದ ಹೊರಗಡೆ ಕಳ್ಸೋಕ್ಕೆ ಭಯ ಪಡ್ತಾರೆ ಅಲ್ವಾ. ಬಟ್ ಇಲ್ಲ ಆ ಥರ ಇಲ್ಲ. ಮಿಡ್ ನೈಟ್ ಇದು ಆ್ಯಕ್ಚುಲಿ ಇದು ನೈಟ್ ಸಿಟಿ ಅಂತ ಹೇಳ್ಬೋದು. ಮಸ್ಕಟ್ ಇಟ್ಸ್ ಎ ನೈಟ್ ಸಿಟಿ. ಸೊ ನೈಟ್ ಟೈಮ್ ನೀವು ತುಂಬ ಸೇಫ್ ಇದೆ ಇಲ್ಲಿ ಓಡಾಡೋಕ್ಕೆ. ಸೇಫ್ಟಿ ಫಾರ್ ಗರ್ಲ್ಸು ವುಮೆನ್ಸು ಯಾರು ಬೇಕಾದರೂ ನೋಡ್ಬೋದು. ಇಟ್ಸ್ ವೆರಿ ಸೇಫ್. ಸೊ ಏನು ರೆಕಮೆಂಡ್ ಮಾಡೋದು ಅಂತ ಹೇಳಿದರೆ, ರೆಕಮೆಂಡ್ ಅಂತ ಅಲ್ಲ, ಸೊ ಒನ್ ಆಫ್ ದ ಸೇಫೆಸ್ಟ್ ಸಿಟಿ ಮತ್ತು ಕಂಟ್ರಿ ಅಂತಲೂ ಹೇಳ್ಬೋದು. ಸೊ ಅಂದರೆ ವಿ ಆರ್ ನಾಟ್ ನಮ್ಮ ಕಂಟ್ರಿ ನಾವು ಕೆಳಗೆ ಮಾಡ್ತಾ ಇಲ್ಲ ಅಂದರೆ ಹೇಳ್ತಿರೋದು ಇಲ್ಲಿ ತುಂಬ ಸೇಫ್ ಇದೆ. ಯಾಕಂದರೆ ನಾವು ನಮ್ಮ ದೇಶನೆಲ್ಲ ಬಿಟ್ಟು ವರ್ಕ್ ಮಾಡಬೇಕಂತ ಇಲ್ಲಿಗೆ ಇಷ್ಟು ದೂರ ಬಂದಿದ್ದೀವಿ, ಏನೋ ಒಂದು ಸಂಪಾದನೆ ಮಾಡಬೇಕು ಅಂತ ಹೇಳ್ಬಿಟ್ಟು. ಯಾಕಂದರೆ ಎಲ್ರಿಗೂ ಅವ್ರದ್ದೇ ಆದಂಥ ಪ್ರಾಬ್ಲಮ್ಗಳಿರ್ತವೆ. ಬಟ್ ಇಲ್ಲಿ ಸೇಫ್ಟಿ ವೈಸ್ ಎಲ್ಲ ತುಂಬ ಇಟ್ಸ್ ವೆರಿ ಸೇಫ್ ಪ್ಲೇಸ್ ಟು ವರ್ಕ್ ಫಾರ್ ವುಮೆನ್ಸ್. ಓಕೆ. ಮತ್ತು ಇನ್ ಕೇಸ್ ಯಾರಾದರೂ ಔಟ್ ಆಫ್ ಕಂಟ್ರಿಗೆ ಬರಬೇಕು ಅಂತ ಭಯ ಇನ್ ಕೇಸ್ ಏನಾದರೂ ಇಟ್ಕೊಂಡಿದ್ರೆ ಡೋಂಟ್ ಸ್ಕ್ಯಾಡ್. ಬಿಕಾಸ್ ಯಾಕೆಂದರೆ ನಮ್ಮ ಕರ್ನಾಟಕದಲ್ಲಿ ತುಂಬ ಜನ ಹೆಣ್ಮಕ್ಳನ್ನ ಅಬ್ರಾಡಿಗೆ ಕಳಿಸೋದಿಲ್ಲ. ಕಾರಣ ಏನು ಅಂತ ಹೇಳಿದರೆ ಸೇಫ್ ಇಲ್ಲ, ಸೇಫ್ಟಿ ಇರೋದಿಲ್ಲ, ಅಲ್ಲಿ ಏನಾಗುತ್ತೋ ಅಂತ. ಅದೇ ಮೇನ್ ಪೇರೆಂಟ್ಸ್ಗೆಲ್ಲ ಅದೇ ಕಾರಣ. ಅಲ್ಲಿ ಏನಿರುತ್ತೋ ಆ ಕಂಟ್ರಿಯಲ್ಲಿ ಹೆಂಗಿರುತ್ತೋ ಅಂತ ಹೇಳ್ಬಿಟ್ಟು. ಬಟ್ ದಿಸ್ ಕಂಟ್ರಿ ಸೇಫ್ ಫಾರ್ ಗರ್ಲ್ಸ್. Muscat, Oman. We are living in Oman, so it is very safest place. Okay. Thank you. Next video. Bye bye.